ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮೇಯ್ನಾಗಿರುವಂತಹ ಡೌಟ್ಸು. ಸೊ ಪ್ರೆಗ್ನೆಂಟ್ ಆದಮೇಲೆ ದಾಂಪತ್ಯ ಇಟ್ಕೋಬೋದಾ ಅನ್ನೋ ಥರ ಕ್ವೆಶನ್ಸ್ ಕೇಳ್ತೀರಾ. ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಜೊತೆ ಇರ್ಬೋದಾ, ನೆಕ್ಸ್ಟು 3 ಮಂತಲ್ಲಿದೆ, 4th ಮಂತಲ್ಲಿದೆ, ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ತಿಂಗಳುಗಳಲ್ಲೂ ಇರುವಂತಹ ಡೌಟೇನೇ ಇದು. ಬಟ್ ನಾನು ಹೇಳೋ ವಿಷಯ ಏನು ಅಂತಂದರೆ, ಸೇರಬಾರ್ದು ಅಂತ ಏನಿಲ್ಲ, ಆದರೆ ಈ ರೀತಿ ಕಂಡೀಷನ್ಸ್ ಇದ್ದರೆ ಸೇರಬಾರ್ದು. ಮೇ ಬಿ ಕಂಟ್ರೋಲಲ್ಲಿ ಕೂಡ ಇರಬೇಕು ಅಂತ ಹೇಳ್ತಾರೆ. 3 ಮಂತಲ್ಲಿ ಬಂದು ಒಂದು ವೇಳೆ ನಿಮಗೆ ಮೊದಲು ಮಿಸ್ಕ್ಯಾರೇಜಸ್ ಏನಾದರೂ ಆಗಿತ್ತು ಅಂತಂದರೆ ಒಂದು 4th ಮಂತ್ವರೆಗೂ ವೆಯ್ಟ್ ಮಾಡೋಕ್ಕೆ ಹೇಳ್ತಾರೆ ಡಾಕ್ಟರ್ಸು. ಗರ್ಭಕೋಶ ವೀಕ್ ಇದೆ, ದಾಂಪತ್ಯ ಬೇಡ ಅನ್ನೋ ಥರ ಸಜೆಸ್ಟ್ ಮಾಡಿರ್ತಾರೆ. ಬಟ್ ಆ ಥರ ಹೇಳಿದರೆ ಒಂದು ಸತಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಮತ್ತು 5th ಮಂತ್ 6th ಮಂತ್ ಎಲ್ಲನೂ ಸೇಫೇನೆ, ಏನೂ ಪ್ರಾಬ್ಲಮ್ ಇಲ್ಲ. ಆ ರೀತಿ ಇದ್ದಾಗ ನೀವು ಕ್ಲೋಸ್ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟು 7th ಮಂತಲ್ಲಿ ನಿಮ್ಗೇನಾದರೂ ಒಂದು ವೇಳೆ ಸರ್ಕ್ಲೇಜ್ ಬ್ಯಾಂಡ್ ಅಂತ ಹಾಕ್ತಾರೆ, ಅಂದರೆ ಶಾರ್ಟ್ ಸರ್ವಿಕ್ಸ್ ಇದ್ದರೆ ಪ್ರೀಮೆಚೂರ್ ಬೇಬಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೊಲಿಗೆ ಥರ ಹಾಕಿರ್ತಾರೆ, ಕೆಲವ್ರಿಗೆ ಬ್ಯಾಂಡ್ ಟೈಪ್ ಹಾಕಿರ್ತಾರೆ. ಏನಾದರೂ ಒಂದು ವೇಳೆ ಆ ರೀತಿ ಹಾಕಿದರೆ ಕಡ್ಡಾಯವಾಗಿ ಸೇರಲೇಬಾರ್ದು. ಆ್ಯಂಡ್ ನೆಕ್ಸ್ಟು UTI ಪ್ರಾಬ್ಲಮ್ ಮತ್ತು ಈಸ್ಟ್ ಇನ್ಫೆಕ್ಷನ್ಸು, ವಜೈನಲ್ ಡಿಸ್ಚಾರ್ಜ್ ಏನಾದರೂ ಇದ್ದು ವಿತ್ ಪೇಯ್ನ್ ಇತ್ತು ಅಂದರೆ ಆಗ ಕೂಡ ಡಾಕ್ಟರ್ಸ್ ಬಂದು ಅವಾಯ್ಡ್ ಆಗಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು ಶಾರ್ಟ್ ಸರ್ವಿಕ್ಸ್ ಇದ್ದರೆ, ಒಂದು ವೇಳೆ ಹೊಲಿಗೆ ಹಾಕದಿರ ಇದ್ದು ಶಾರ್ಟ್ ಸರ್ವಿಕ್ಸ್ ಇದೆ ಅಂತಂದರೆ ಆವಾಗ ಕೂಡ ನೀವು ಸೇರಬಾರ್ದು ಅಂತ ಹೇಳ್ತಾರೆ. ಮತ್ತು ಕೆಲವ್ರಿಗೆ ಬೈ ಬರ್ತಿಂದನೇ ಗರ್ಭಕೋಶ ವೀಕ್ ಇರುತ್ತೆ, ತುಂಬ ಲೇಟಾಗಿ ಪ್ರೆಗ್ನೆಂಟ್ ಆಗಿರ್ತೀರಾ, ಇಲ್ಲ ಬ್ಲೀಡಿಂಗ್, ಮೇ ಬಿ ವಜೈನಲ್ ಬ್ಲೀಡಿಂಗ್ ಇರುತ್ತೆ, ಬ್ಲಡ್ ಬ್ಲೀಡಿಂಗ್, ಆ ರೀತಿ ಏನಾದರೂ ಇದ್ದರೂ ಕೂಡ ಗಂಡ ಹೆಂಡತಿ ಸೇರಬಾರ್ದು ಆ ರೀತಿ ಹೇಳಿರ್ತಾರೆ. ಮತ್ತು ಡೆಲಿವರಿ ಹತ್ತಿರ ಬರ್ತಿದ್ದ ಹಾಗೆ, ಅಂದರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತಂದರೆ ಸರ್ಕ್ಲೇಜ್ ಬ್ಯಾಂಡ್ ಆಗ್ಬೋದು, ಇಲ್ಲ ಪೇಯ್ನ್ ಆಗ್ಬೋದು, ಆ ಥರ ಏನೂ ಇಲ್ಲ, ಸೇರ್ಕೋಬೋದಾ ಅಂತ ಕೇಳಿದ್ರೆ ಅವಾಯ್ಡ್ ಆಗಿ, ತುಂಬ ಅವಾಯ್ಡ್ ಆಗಿ ಇಲ್ಲದೆ ವಾರಕ್ಕೆ 1 ಸತಿನೋ 2 ಸತಿನೋ ಇದ್ದರೆ ಅದು ನಡೆಯುತ್ತೆ. ಜಾಸ್ತಿ ಬೇಡ, ಎಂಡ್ ಆಫ್ ದ ಡೆಲಿವರಿ ಟೈಮಲ್ಲಿ ಬಂದು ಜಾಸ್ತಿ ಇರೋದು ಬೇಡ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಲೋ ಲೇಯಿಂಗ್ ಪ್ಲಾಸೆಂಟಾ ಇದೆ ಅಂತ ಹೇಳಿದರೆ, ಅಂದರೆ ಬೇಬಿ ಜೊತೆ ಇರುವಂಥ ಟೆಂಪರವರಿ ಆರ್ಗನ್ ಕೆಳಭಾಗದಲ್ಲಿದ್ದರೆ ಆವಾಗ ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ಬೆನ್ನು ನೋವು, ಸೊಂಟ ನೋವು, ಕಾಲು ನೋವೆಲ್ಲ ತುಂಬ ಇದ್ದರೆ ಮನೆ ಕೆಲಸಗಳನ್ನು ಕೂಡ ನೋಡಿ ಮಾಡಿ, ಜಾಸ್ತಿ ಬಗ್ಗಿ ತುಂಬ ಎದ್ದು ಮಾಡೋಕ್ಕೆ ಹೋಗಬೇಡಿ. ಸೊ ಕೆಲವೊಂದು ವಿಷಯಗಳು ನಿಮಗೆ ಹರ್ಟನ್ನು ಕೊಡುತ್ತೆ. ಸೊ ಅಂಥ ವಿಷಯಗಳು ಯಾವುದೇ ಆಗಿರಲಿ ಅದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಮಗು ಹೆಲ್ದಿಯಾಗಿ ಬೆಳಿಬೇಕು ಅಂದರೆ ಕೆಲವು ವಿಷಯಗಳಲ್ಲಿ ಕಂಟ್ರೋಲ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಹೆಲ್ದಿ ಡೆಲಿವರಿ ಮತ್ತು ಬೇಬಿ ಕೂಡ ಹೆಲ್ದಿಯಾಗಿರುತ್ತೆ. ಒನ್ಸ್ ನಿಮ್ಮ ಗೈನಕಾಲಜಿಸ್ಟನ್ನು ರೆಫರ್ ಮಾಡಿಕೊಂಡು ಏನಿದ್ರು ನೀವು ಮೂವ್ ಆಗಿ. ಓಕೆ, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೇಫಾಗಿರಿ ಪ್ರೆಗ್ನೆನ್ಸಿಯಲ್ಲಿ. ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬೆಸ್ಟ್ ಆಗಿರಬೇಕಲ್ವಾ. ಸೊ ಅದ್ರ ಬಗ್ಗೆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ನೀವು ನಿರ್ಧಾರಗಳನ್ನು ತಗೊಳ್ಳಿ. ಟೇಕ್ ಕೇರ್, ಬಾಯ್.